ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್. ಹಾಗೆ ನನ್ನ ಕುಕಿಂಗ್ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಹಿಟ್ಟನ್ನ ಹೇಗೆ ಮಾಡ್ಕೊಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 kg ಗೋಧಿ, 3/4 kg ಅಕ್ಕಿ, ಹಾಗೆ ಅರ್ಧ kg ಉದ್ದಿನಬೇಳೆ, 1/4 kg ಮೆಂತ್ಯ, ಈ ಒಂದು ರೇಷಿಯೋದಲ್ಲಿ ನೀವು ತಗೋಬೇಕಾಗತ್ತೆ ಇಂಗ್ರೀಡಿಯೆಂಟ್ನ. ಸೊ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆ, ಅಕ್ಕಿ ಹಾಗೆ ಗೋಧಿಯನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ. 2 ರಿಂದ 3 ಸತಿ ನೀರನ್ನು ಚೇಂಜ್ ಮಾಡಿ ತೊಳಿಬೇಕಾಗುತ್ತೆ. ಯಾಕೆಂದರೆ ಇದಕ್ಕೆ ಕೆಮಿಕಲ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ಲ, ಸೊ ಹಾಗಾಗಿ. ಸೊ ಇಲ್ಲಿ ನಾನು ತೊಳೆದ ನಂತರ ನೀರೆಲ್ಲ ಇಳಿಲಿಕ್ಕೆ ಇಲ್ಲಿ ಒಂದು ಪಾತ್ರೆಗೆ ಸೋಕ್ ಮಾಡ್ಕೊತಾ ಇದ್ದೀನಿ ಪದಾರ್ಥಗಳನ್ನೆಲ್ಲ. ಸೊ ಈ ಒಂದು ಮೆಂತ್ಯ ಮುದ್ದೆ ತುಂಬಾ ದೇಹಕ್ಕೆ ಒಳ್ಳೆಯದು, ಹಾಗೆ ಬಾಣಂತಿಯರಿಗೂ ಕೂಡ ತುಂಬ ಒಳ್ಳೆಯದು, ಒಳ್ಳೆ ಪ್ರೋಟೀನ್ಸ್ ಸಿಗುತ್ತೆ ಇದರಿಂದ. ಸೊ ಈ ಒನ್ಸ್ ಸೋಕ್ ಆದ ನಂತರ ಒಂದು ತೆಳು ಪಂಚೆಯನ್ನು ತಗೊಂಡು ಹರಡಿ ಅದ್ರ ಮೇಲೆ ನಾನು ಈ ಒಂದು ಮಿಶ್ರಣ ಏನಿದೆ ನಾನು ಮಾಡ್ಕೊಂಡಿರೋದು ಅದನ್ನು ಹರವಿಸ್ಕೊಳ್ತಾ ಇದ್ದೀನಿ. ಇದು ನಾನು ನೈಟ್ ಮಾಡಿರೋದ್ರಿಂದ ಒಂದು ನೈಟ್ ಪೂರ್ತಿ ಅಲ್ಲಿ ನಾನು ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ ಏನು ಮಾಡಿದೆ, ಟೆರೆಸ್ ಮೇಲೆ ತಗೊಂಡು ಹೋಗಿ ಒಣಗಿಕೊಂಡೆ. ಸೊ ಚೆನ್ನಾಗಿ ಬಿಸಿಲಿದ್ರೆ 2 ದಿವಸ ನೀವು ಆರಾಮಾಗಿ ಒಣಗಿಸ್ಕೊಳ್ಬೋದು. 2 ದಿವಸ ಸಾಕು. ನೀವು ಕಾಳನ್ನು ಬಾಯಲ್ಲಿಟ್ಟರೆ ಕ್ರಿಸ್ಪಿ ಆಗಿರಬೇಕು, ಅಷ್ಟೇ ಅಲ್ಲಿ ತನಕ ನೀವು ಒಣಗಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಮೆಂತ್ಯ ಹಿಟ್ಟು ತಯಾರಿ ಮಾಡ್ಕೊಳ್ಳೋದು ನಾನು ಕಲ್ತಿದ್ದು ನನ್ನ ಸೋದರತ್ತೆಯಿಂದ. ಅವರು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರ ಕಡೆಯಿಂದ ಕೇಳಿಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ನಮ್ಮಮ್ಮ ತಯಾರಿ ಮಾಡಿಕೊಡ್ತಾಯಿದ್ರು, ಬಟ್ ಈ ಸತಿ ನಾನೇ ಮಾಡ್ಕೊತಾ ಇದ್ದೀನಿ. ಹಾಗೆ ಮಕ್ಕಳಿಗೆಲ್ಲ ಈ ಮುದ್ದೆ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಪ್ರೋಟೀನ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಒಣಗಿದ ನಂತರ ನೀವೇನು ಮಾಡಬೇಕು, ಒಂದು ಬಾಣಲೆ ತೊಗೊಂಡ್ಬಿಟ್ಟು ಏನು ಮಿಶ್ರಣ ಇರುತ್ತೆ ಗೋಧಿ, ಅಕ್ಕಿ ಹಾಗೆ ಉದ್ದಿನ ಕಾಳು, ಅದನ್ನು ನೀಟಾಗಿ ಹುರ್ಕೊಬೇಕಾಗತ್ತೆ. ಒಂದು 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ನೀವು ಹುರ್ಕೋಬೇಕಾಗತ್ತೆ. ಕಾಳು ಬಾಯಲ್ಲಿಟ್ಟರೆ ಈ ಥರ ಪುಡಿ ಆಗಬೇಕು, ಕ್ರಿಸ್ಪಿಯಾಗಿ ಪುಡಿ ಆಗಬೇಕು, ಅಲ್ಲಿ ತನಕ ನೀವು ನೀಟಾಗಿ ಹುರ್ಕೋಬೇಕಾಗುತ್ತೆ. ಇಲ್ಲಿ ಮೆಂತ್ಯ ಕಾಳನ್ನ ನಾನು ನೆನೆ ಹಾಕಲಿಲ್ಲ. ಸೊ ಡೈರೆಕ್ಟು ನಾನು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಂಡು ಮಿಲ್ಲಿಗೆ ಹೋಗ್ಬಿಟ್ಟು ನೀವು ಪೌಡ್ರ್ ಮಾಡಿಕೊಂಡು ಬನ್ನಿ. ಈ ಥರ ಫೈನ್ ಪೌಡ್ರ್ ಆಗಿರಬೇಕು. ಸೊ ಇದನ್ನು ನಾನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಂತ್ಯ ಹಿಟ್ಟನ್ನ ಹೇಗೆ ತಯಾರಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಒಂದು 2 ಮುದ್ದೆ ಆಗೋಷ್ಟು ನಾನಿಲ್ಲಿ ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೀನಿ. ನಾನು ಈ ಒಂದು ವಿಧಾನ ನಮ್ಮ ತಾಯಿಯಿಂದ ಕಲಿತಿದ್ದು ಮುದ್ದೆ ಮಾಡುವಂಥದ್ದು. ಸೊ ಈ ಒಂದು ಚಿಕ್ಕ ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ತಗೊಂಡಿದ್ದೀನಿ. ನೀರು ಕುದಿಲಿಕ್ಕೆ ಬಂದಾಗ ಚಿಟಿಕೆ ಉಪ್ಪನ್ನ ಹಾಕೋಬೇಕು. ಹಾಗೆ 1 ಚಮಚ ಬೆಲ್ಲನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀವು ಮುದ್ದೆ ಸ್ವಲ್ಪ ಸಿಹಿಬೇಕು ಅಂದರೆ ಇನ್ನೊಂದು ಚಮಚ ಸೇರಿಸ್ಕೊಬೋದು. ಸೊ ನೀರು ಹೀಗೆ ಕುದಿಲಿಕ್ಕೆ ಬಂದಾಗ ನಾನು 1 ಕಪ್ ಆಗೋಷ್ಟು ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಈ ಒಂದು ಕಪ್ ಹಿಟ್ಟು ಹಾಕಿದ್ರೆ ನೀವು ಆರಾಮಾಗಿ 2 ಮೀಡಿಯಮ್ ಸೈಜ್ ಮುದ್ದೆ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಒನ್ಸ್ ಹಿಟ್ಟು ಹಾಕಿದ ನಂತರ ಒಂದು 2-3 ಸತಿ ಈ ಥರ ಹೈ ಫ್ಲೇಮ್ ಮಾಡಿ, ಲೋ ಫ್ಲೇಮ್ ಮಾಡಿ, ನಂತರ ಹಾಫ್ ಪ್ಲೇಟನ್ನು ಮುಚ್ಚಿ ನಾನು 5 ನಿಮಿಷ ಬೇಯಿಸ್ಕೊತೀನಿ. 5 ನಿಮಿಷ ಬೇಯಿಸಾದ ನಂತರ ಅದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಪಾತ್ರೆಗೆ ಆ ನೀರನ್ನು ಸುರ್ಕೊಳ್ತೀನಿ. ಸೊ ನಂತರ ಈ ಒಂದು ಹಿಟ್ಟನ್ನು ನೀಟಾಗಿ ಹೊಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾನು ಮೆತ್ಕೋತೀನಿ. ನೀಟಾಗಿ ಎಲ್ಲ ಏನು ಅದರ ಗಂಟಿರುತ್ತೋ ಅದನ್ನೆಲ್ಲ ನೀಟಾಗಿ ಹೊಡ್ಕೊಬೇಕಾಗತ್ತೆ. ಸೊ ನೀರು ಯಾವ ಹದಕ್ಕೆ ಬೇಕು ಅಷ್ಟಕ್ಕೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅಮ್ಮ ಈ ಥರ ಮಾಡ್ತಾಯಿದ್ರು ಮೆಂತ್ಯ ಮುದ್ದೆ. ಸೊ ಹಾಗಾಗಿ ನಾನು ಕೂಡ ಇದೇ ಒಂದು ಪ್ರೋಸೆಸ್ಸಲ್ಲಿ ಮಾಡ್ತೀನಿ. ಮೆಂತ್ಯ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದು ಗಂಟುಗಳು ಜಾಸ್ತಿ ಆಗಲ್ಲ, ತುಂಬ ಮೆತ್ತಗೇನೂ ಇರುತ್ತೆ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ನೀರನ್ನೆಲ್ಲ ಹಾಕ್ಕೊಂಡು ಹದ ಬಂದಾಗ, ಸೊ ಈ ಥರ ಅಕ್ಕಪಕ್ಕ ಅಂಟಿರುವಂತಹ ಹಿಟ್ಟನ್ನೆಲ್ಲ ಒಂದು ಕಡೆ ಕೂಡಿಸ್ಕೊಂಡು ನಂತರ ಅಕ್ಕಪಕ್ಕ ಎಲ್ಲ ನೀರು ಹಾಕಬೇಕಾಗತ್ತೆ. ಏನು ಉಳಿದಿರುತ್ತಲ್ಲ, ಸೋಪ್ ಮಾಡ್ಕೊಂಡಿರ್ತಾರಲ್ಲ ಅದೇ ನೀರು ಹಾಕ್ಕೊಬೋದು. ಇಲ್ಲಾಂದರೆ ಸ್ವಲ್ಪ ತಣ್ಣೀರು ಕೂಡ ಆ ಕಡೆ ಈ ಕಡೆ ಹಾಕ್ಕೊಂಡು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ತುಪ್ಪದ ಬಾಕ್ಸು ಕೂಡ ಆವಾಗಲೇ ತಟ್ಟೆ ಮೇಲೆ ಇಟ್ಟಿರ್ತೀನಿ, ತುಪ್ಪ ಕರಗುತ್ತಲ್ಲ, ಸೊ ಹಾಗಾಗಿ. ಸೊ ಲೋ ಫ್ಲೇಮಲ್ಲಿ ನೀವು ಒಂದು 5 ರಿಂದ 8 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಸೊ ಏನು ನೀವು ನೀರು ಹಾಕಿರ್ತೀರ ಅದೊಂದು ಸ್ವಲ್ಪ ಡ್ರೈ ಆಗಿ ಬರಬೇಕು. ಸೊ ಮೆಂತ್ಯ ಮುದ್ದೆ ರೆಡಿಯಾಗಿರುತ್ತೆ. ಸೊ 5 ರಿಂದ 10 ನಿಮಿಷನೇ ಬೇಯಿಸ್ಕೊಳ್ಳಿ, ಪರವಾಗಿಲ್ಲ.
ನಂತರ ಇಳಿಸ್ಕೊಂಡು ಈ ಥರ ನೀಟಾಗಿ ತಿರುವಾಕ್ಕೋಬೇಕಾಗತ್ತೆ. ಮುದ್ದೆನ ನೀಟಾಗಿ ಒಂದು ಹದಕ್ಕೆ ತಿರುವಾಕ್ಕೊಂಡು ನಾನಿಲ್ಲಿ ಮುದ್ದೆ ಕಟ್ಟುವಂತಹ ಒಂದು ಮರದ ಒಂದು ಪ್ಲೇಟನ್ನೇ ತೊಗೊಂಡಿದ್ದೀನಿ. ಸೊ ಅದಕ್ಕೆ ತುಪ್ಪನ ಸವರ್ಕೊಂಡು ಸೊ ನೀಟಾಗಿ ಇಲ್ಲಿ ನಾವು ಮೆಂತ್ಯ ಮುದ್ದೆನ ಕಟ್ಬೋದು. ನೋಡ್ತಾ ಇರ್ಬೋದು ಮೆಂತ್ಯ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ಗಂಟುಗಳು ನಿಮಗೆ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಮೆಂತ್ಯ ಮುದ್ದೆನ ಜಾಸ್ತಿ ತುಪ್ಪದಲ್ಲಿ ತಿನ್ನೋಕೆ ಪ್ರಿಫರ್ ಮಾಡ್ತೀನಿ. ಕೆಲವೊಬ್ಬರು ಸಾರಲ್ಲಿ ಕೂಡ ತಿಂತಾರೆ. ಸೊ ನಮ್ಮನೇಲಿ ನಾನು ಮಕ್ಕಳಿಗೆಲ್ಲ ಕೊಡೋದೆಲ್ಲ ತುಪ್ಪದಲ್ಲೇ ಕೊಡ್ತೀನಿ. ಸೊ 1 ಕಪ್ ಹಿಟ್ಟು ಹಾಕಿದ್ರೆ ಆರಾಮಾಗಿ 2 ಮುದ್ದೆ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಸೊ ನಾನಿಲ್ಲಿ ಮುದ್ದೆ ಎಲ್ಲ ಮಾಡಿ ನಂತರ ಕಟ್ತೀನಿ, ಮತ್ತು ಉಳಿದ್ರೆ ಅದೇ ತಪ್ಪಲೆಯಲ್ಲಿ ಹಾಕಿ ಇಟ್ಟಿರ್ತೀನಿ. ಮತ್ತು ಬಿಸಿ ಬಿಸಿ ತಿನ್ನಬೇಕಲ್ವ, ಸೊ ಹಾಗಾಗಿ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಗ ತಿನ್ನಬೇಕಾಗುತ್ತೆ ಈ ಒಂದು ಮುದ್ದೆನ. ಸೊ ನೀವು ನೋಡ್ತಾ ಇರ್ಬೋದು ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇನ್ನು 2 ಮುದ್ದೆ ಇಲ್ಲಿ ರೆಡಿ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಯಾರೆಲ್ಲ ಮಾಡಿಲ್ಲ ತಪ್ಪದೇ ಒಂದ್ಸತಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದೆ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಶುಭರಾತ್ರಿ.